ಗೆಳೆಯರೇ, ಎಲ್ರಿಗೂ ನಮಸ್ಕಾರ. ತುಂಬ ಜನಕ್ಕೆ ಮನೆ ಕಟ್ಟೋ ಆಸೆ ಇರುತ್ತೆ. ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿ ಆ ಮನೆಯಲ್ಲಿ ಒಂದಿನಾದರೂ ಇರಬೇಕು ಅನ್ನೋ ಆಸೆ ಎಲ್ರಿಗೂ ಇದ್ದೇ ಇರುತ್ತೆ. ಹೀಗಿರಬೇಕಾದ್ರೆ ಈಗ ನಾನು ಹೇಳೋ ಹೊರಟಿರೋ ಘಟನೆ ಬಂದು 40 ವರ್ಷದ ಹಿಂದಿನ ಘಟನೆ. ಈ ಘಟನೆಯಲ್ಲೂ ಕೂಡ ಆತನಿಗೆ ಮನೆ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ. ಆ ಮನೆಯಲ್ಲಿ ತಾನು ತನ್ನ ಸಂಸಾರ ಜೊತೆ ಕಾಲ ಕಳಿಬೇಕು ಅನ್ನೋ ಆಸೆ ಇರುತ್ತೆ. ಹೀಗಿರಬೇಕಾದ್ರೆ ಆತ ಮನೆಯನ್ನು ಕಟ್ತಾನೆ. ಮನೆಯನ್ನು ಕಟ್ಟಿ ಗೃಹ ಪ್ರವೇಶ ಮಾಡಬೇಕಂತ ಅದ್ದೂರಿಯಾಗಿ ಎಲ್ಲವನ್ನ ರೆಡಿ ಮಾಡಿಕೊಂಡು ಗೃಹ ಪ್ರವೇಶ ಮನೆಯನ್ನು ಹಸುವಿನ ದಾಟಿಸ್ಬೇಕು ಅಂತ ಹೇಳಿ ಹಸುವನ್ನು ದಾಟಿಸೋಕ್ಕೆ ತನ್ನ ಸಂಸಾರ ಸಮೇತ ಆ ಮನೆ ಬಾಗಿಲಿಗೆ ಬಂದು ನಿಂತ್ಕೋತಾನೆ. ಆ ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡಿದ್ದೆ ತಡ ಒಂದು ನಿಜವಾದ ದುರಂತ ಅನ್ನೋದು ನಡೆಯುತ್ತೆ. ಆ ದುರಂತ ಆದ ಕೂಡಲೇ ಆತ ಆ ಮನೆಯನ್ನೇ ಬಿಟ್ಬಿಡ್ತಾನೆ. ಅದಾದಮೇಲೆ ಆ ಮನೆಗೆ ಸುಮಾರು ಜನ ಬಂದು ಹೋಗ್ತಾನೆ ಇರ್ತಾರೆ. ಬಂದವರಿಗೆಲ್ಲ ಏನಾದರೂ ತೊಂದರೆ ಆಗ್ತಾನೆ ಇದೆ. ಅಷ್ಟಕ್ಕೂ ಆ ಮನೆಯಲ್ಲಿ ಅವರಿಗಾದಂತಹ ದುರಂತ ಆದರೂ ಏನು, ಅಲ್ಲಿ ಬಂದವರೆಲ್ಲ ಯಾಕೆ ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ, ಈ ಮನೆ ಹಿಂದೆ ಖಂಡಿತವಾಗ್ಲೂ ಏನು ರಹಸ್ಯ ಇದ್ದೇ ಇದೆ. ಹಾಗಾದರೆ ರಹಸ್ಯ ಏನು ಅನ್ನೋದನ್ನು ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀರಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯ ತನಕ ವಿಡಿಯೋನ ನೋಡಿ. ಎಲ್ಲರೂ ನೋಡ್ತೀರಂತ ಭಾವಿಸ್ತಾ, ಹಾಗೆ ಚಾನಲ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡೋದು ಮರೀಲೇಬೇಡಿ. ಹಾಗಿದ್ರೆ ತಡ ಮಾಡೋದು ಬೇಡ, ಬನ್ನಿ ಡೈರೆಕ್ಟಾಗಿ ಟಾಪಿಕ್ ಒಳಗಡೆ ಹೋಗೋಣ. ಗೆಳೆಯರೇ, ನಾನಾಗಲೇ ಹೇಳಿದೆ ಈ ಒಂದು ಘಟನೆ ನೈಜವಾದ ಘಟನೆ ಅಂತ. ಹೌದು, ಇದು ಹೈದರಾಬಾದ್ನ ಭಯಾನಕ ಮನೆಯೊಂದರ ಕತೆ. ಈ ಮನೆಯ ಹೆಸರು ದೇಡ್ ಲಾಕ್ ಘರ್ ಅಂತಾನೆ ಹೇಳ್ತಾರೆ. ಇದು ಸಿಕಂದ್ರಾಬಾದ್ಗೆ ಸಮೀಪದಲ್ಲಿರೋ ಸೀತಾಪಲ್ ಮಂಡಿ ಪ್ರದೇಶದಲ್ಲಿ ಈ ಒಂದು ಬಂಗಲೆ ಅನ್ನೋದಿದೆ. 40 ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದ ಈ ಮನೆ ತನ್ನ ಸೌಂದರ್ಯದ ಕಾರಣಕ್ಕಾಗಿ ಎಲ್ಲರ ಗಮನವನ್ನ ಸೆಳೆದಿತ್ತು. ಆಗಿನ ಕಾಲದ ಸುಂದರ ಬಂಗಲೆಗಳಲ್ಲಿ ಇದು ಕೂಡ ಒಂದು ಸುಂದರವಾದ ಬಂಗಲೆ ಅಂತಾನೆ ಹೇಳ್ಬಹುದು. ಈ ಬಂಗಲೆಯ ಓನರ್ ಹೆಸರು ಬಂದು, ಯಜಮಾನನ ಹೆಸರು ಬಂದು ಲಕ್ಷ್ಮಣ ಅಂತ ಹೇಳ್ಬಿಟ್ಟು ಈ ಬಂಗಲೆಯ ಓನರ್ ಹೆಸರು. ಈತ ಆಗಿನ ಕಾಲದಲ್ಲಿ ಕೇವಲ 1.5 ಲಕ್ಷ ಖರ್ಚು ಮಾಡಿ ಆ ಒಂದು ಭವ್ಯ ಬಂಗಲೆಯನ್ನ ನಿರ್ಮಿಸಿದ್ನಂತೆ. ಆದ್ರೆ ಈಗಿನ ಕಾಲದಲ್ಲಿ ಆ 1.5 ಲಕ್ಷ ಇಟ್ಕೊಂಡು ನಾವು ಏನನ್ನು ತಗೊಳಕ್ಕಾಗಲ್ಲ. ಅಂತಹ ಒಂದು ಪರಿಸ್ಥಿತಿ ಈಗಿನ ಜನರೇಷನ್ ಅಲ್ಲಿ ಇದೆ. ಆದ್ರೆ ಆಗಿನ ಕಾಲದಲ್ಲಿ ಆ ಒಂದು 1.5 ಲಕ್ಷನೇ ಅತಿ ದೊಡ್ಡ ಅಮೌಂಟು. ಆ 1.5 ಲಕ್ಷ ಇಟ್ಕೊಂಡು ಅಷ್ಟು ಭವ್ಯವಾದ ಬಂಗಲೆಯನ್ನ ಆತ ನಿರ್ಮಿಸಿ ಆ ಮನೆಗೆ ಗೃಹ ಪ್ರವೇಶ ಮಾಡಬೇಕು ಅಂತಾನು ಆತ ತುಂಬಾ ಕನಸುಗಳನ್ನ ಕಟ್ಕೊಂಡಿದ್ದ. ತನ್ನ ಮನೆಯ ಜೊತೆ, ತನ್ನ ಸಂಸಾರಗಳ ಜೊತೆ ತುಂಬಾ ಅನ್ಯೋನ್ಯವಾಗಿ ಆ ಮನೆಯಲ್ಲಿನ ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಅಂತ ಎಷ್ಟೋ ಕನಸುಗಳನ್ನ ಆತ ಕಟ್ಕೊಂಡಿರ್ತಾನೆ. ನಂತರ ಆ ಒಂದು ಮನೆಗೆ ಗೃಹ ಪ್ರವೇಶ ಮಾಡಬೇಕಾಗಿ ಬರುತ್ತೆ. ಸೊ ಗೃಹ ಪ್ರವೇಶ ಮಾಡಬೇಕು ಅನ್ಕೊಂಡು ಆತ ತನ್ನ ಸಂಸಾರದೊಂದಿಗೆ, ತನ್ನ ಫ್ಯಾಮಿಲಿಯೊಂದಿಗೆ ಆ ಮನೆಯನ್ನ ಸೇರೋಕೆ ಅಂತ ಹೊರಡ್ತಾನೆ. ಆಗ ಅಲ್ಲಿ ಒಂದು ದುರಂತ ಘಟನೆ ಅನ್ನೋದು ನಡೆಯುತ್ತೆ. ನಾನು ಆಗ್ಲೇ ಹೇಳಿದೆ ದುರಂತ ಘಟನೆ ಒಂದು ನಡೀತು ಅಂತ. ಈಗ ನಿಮ್ಮ ಮನಸ್ಸಲ್ಲಿ ಅನ್ನಿಸ್ತಿರತ್ತೆ, ಏನಪ್ಪಾ ಅದು ದುರಂತ ಘಟನೆ ಅಂತ. ಹೌದು ವೀಕ್ಷಕರೇ, ಆ ದುರಂತ ಘಟನೆ ಬಂದು ಆತ ಯಾವಾಗ ತನ್ನ ಮನೆಯೊಳಗಡೆ ಕಾಲಿಡ್ಬೇಕು ಅಂತ ಹೋಗ್ತಾನೋ ಆಗ ತನ್ನ ಪತ್ನಿ, ಅಂದ್ರೆ ಆಕೆಯ ಆತನ ಧರ್ಮಪತ್ನಿ ಏನಿರ್ತಾರೋ ಆತನ ಧರ್ಮಪತ್ನಿಗೆ ಹಾರ್ಟ್ ಅಟ್ಯಾಕ್ ಅನ್ನೋದು ಆಗತ್ತೆ. ಹಾರ್ಟ್ ಅಟ್ಯಾಕ್ ಆದ ಕೂಡಲೇ ಆ ಮನೆ ಗೃಹ ಪ್ರವೇಶವನ್ನೇ ನಿಲ್ಲಿಸ್ಬಿಡ್ತಾರೆ. ಆಕೆ ತೀರ್ ಹೋಗ್ತಾಳೆ. ಹಾರ್ಟ್ ಅಟ್ಯಾಕ್ ಆಗಿ ಆಕೆ ತೀರ್ ಹೋದ್ಲು. ನಂತರ ಇವನ್ ಮನ್ಸಿಗೆ ಅನ್ಸೋಕ್ ಸ್ಟಾರ್ಟ್ ಆಗುತ್ತೆ, ಈ ಮನೆ ಯಾಕೋ ನಮಗೆ ಸೂಟ್ ಆಗ್ತಾ ಇಲ್ಲ, ನನಗೆ ಲಕ್ ಅನ್ನೋದೇ ಇಲ್ಲ. ನಾನು ಈ ಮನೆಗೆ ಕಾಲಿಡಕ್ ಹೋಗ್ ತಕ್ಷಣನೇ ನನ್ನ ಹೆಂಡತಿ ತೀರ್ಕೊಂಡ್ಬಿಟ್ಲು, ಈ ಮನೆಗೂ ನಮಿಗೂ ಬರಲ್ಲ ಅಂತ ಹೇಳ್ಬಿಟ್ಟು ಆ ಮನೆಯಿಂದ ಆತ ತುಂಬಾನೇ ದೂರ ಉಳ್ಕೊಂತಾನೆ. ಜೊತೆಗೆ ಅವನೊಂದು ಯೋಚನೆನ ಮಾಡ್ತಾನೆ. ಏನ್ ಯೋಚನೆ ಅಂತಂದ್ರೆ, ಈ ಮನೆಯಲ್ಲಿ ನಾನು ಇರೋದು ಒಳ್ಳೇದಲ್ಲ, ಈ ಮನೆಗೂ ನನಗೂ ಬರಲ್ಲ. ಹಂಗಾಗಿ ಈ ಒಂದು ಬಂಗ್ಲೆ ಏನಿದೆಯೋ, ಈ ಒಂದು ಮನೆ ಏನಿದೆಯೋ, ಇದನ್ನ ಯಾರಾದ್ರೂ ವಿದ್ಯಾರ್ಥಿಗಳಿಗೆ ನಾನು ಲೀಸಿಗೋ ಅಥವಾ ಬಾಡಿಗೆಯೋ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಅದರಿಂದ ಏನಾದ್ರೂ ಸ್ವಲ್ಪ ದುಡ್ಡನ್ನ ನೋಡಬಹುದು ಅಂತ ಆತ ಅನ್ಕೊಂತಾನೆ. ಇದಾದ ಬಳಿಕ ಅವನು ಆ ಥರ ಎಲ್ಲ ಮಾಡ್ಕೊಂಡು ನಂತರ ಸ್ಟೂಡೆಂಟ್ಸ್ಗಳು ಯಾರೋ ಒಬ್ಬ ಬಂದು ಆತನ ಒಂದು ಬಂಗ್ಲೆಯಲ್ಲಿ ಬಾಡಿಗೆಗೆ ಇರೋಕೆ ಅಂತ ಬರ್ತಾನೆ. ಆಯ್ತು, ಆ ಮನೆ ಬಾಡಿಗೆಗೆ ಅಂತ ಬಂದ್ಮೇಲೆ ಆ ಹುಡುಗ ಮನೆಗೆ ದುಡ್ಡು ಕೊಟ್ಟು, ಅಡ್ವಾನ್ಸ್ ಎಲ್ಲ ಕೊಟ್ಟು ಆ ಒಂದು ಬಂಗ್ಲೆಯನ್ನ ಬಂದು ಸೇರ್ಕೊಂತಾನೆ. ಆದ್ರೆ ಅಲ್ಲಿಂದ ಶುರುವಾಗತ್ತೆ ನೋಡಿ ಆತನಿಗೂ ಒಂದು ದುಷ್ಪರಿಣಾಮಗಳು ಅನ್ನೋದು. ಯಾಕಂತಂದ್ರೆ ಆ ಹುಡುಗನಿಗೂ ಕೂಡ ತುಂಬಾ ವಿಚಿತ್ರವಾಗಿ ಆಡೋಕೆ ಶುರು ಮಾಡ್ತಾನೆ. ಹೀಗೆ ವಿಚಿತ್ರವಾಗಿ ಆಡ್ಕೊಂಡು ಬಂದವರಿಗೆಲ್ಲ ಕಲ್ಲಲ್ಲಿ ಹೊಡೆಯೋದಾಗಿರ್ಬೋದು, ಪೊರ್ಕೆ ಹಿಡ್ಕೊಂಡು ಅಟ್ಟಿಸ್ಕೊಂಡು ಹೋಗೋದಾಗಿರ್ಬೋದು, ಈ ರೀತಿ ಏನಾದ್ರೂ ಒಂದು ಮಾಡ್ತಾನೆ ಇರ್ತಾನೆ. ಇದೆಲ್ಲ ವಿಚಿತ್ರ ಘಟನೆನ ಅಕ್ಕಪಕ್ಕ ಮನೆಯವರು ನೋಡ್ತಾನೆ ಇರ್ತಾರೆ. ಆದ್ರೆ ಇದ್ದಕ್ಕಿದ್ದಂಗೆ ಒಂದಿನ ಏನಾಗತ್ತೆ ಗೊತ್ತಾ, ಈ ಹುಡುಗ ಇದ್ದಕ್ಕಿದ್ದಂಗೆ ಹೋಗಿ ಆತ್ಮಹತ್ಯೆನ ಮಾಡ್ಕೊಂಡ್ಬಿಡ್ತಾನೆ. ಅಲ್ಲಿಗೆ ಆಕೆಯ ಪತ್ನಿ ಕೂಡ ಸತ್ತಿದ್ಲು. ಇಲ್ಲಿ ನೋಡಿದ್ರೆ ಈ ಒಂದು ಸ್ಟೂಡೆಂಟ್ ಕೂಡ, ಈತನು ಕೂಡ ಹೋಗಿ ಆತ್ಮಹತ್ಯೆನ ಮಾಡ್ಕೊಂಡ. ಈಗ ಇಬ್ರು ಎರಡು ಹೆಣಗಳು ಅಲ್ಲೇ ಬಿದ್ದೋಯ್ತು ಅದೇ ಒಂದು ಮನೆಯಲ್ಲಿ. ಸೊ ಅಕ್ಕಪಕ್ಕದವರಿಗೆ ಇನ್ನೂ ಸ್ವಲ್ಪ ಭಯಾನಕ ಅನ್ನೋದು ಜಾಸ್ತಿ ಆಗಕ್ಕೆ ಶುರುವಾಗುತ್ತೆ. ಭಯಂಕರವಾದ ಘಟನೆಗಳು ಆ ಮನೆಯಲ್ಲಿ ನಡೀತಿದೆ ಅನ್ನೋದು, ಈ ರೀತಿ ಎಲ್ಲ ಮಾತಾಡ್ಕೊಳಕ್ ಶುರು ಆಗುತ್ತೆ. ನಂತರ ಅದಷ್ಟೇ ಅಲ್ಲ, ಆ ಹುಡುಗ ಸತ್ತ ನಂತರನೂ ಕೂಡ ಆ ಮನೆಗೆ ಇನ್ನೊಂದಷ್ಟು ಪರಿವಾರಗಳು ಬಂದು ಮನೆ ಬಾಡಿಗೆಗೆ ಸೇರ್ಕೊಳ್ಳುತ್ತೆ. ಬಾಡಿಗೆಗೇನೋ ಬರ್ತಾರೆ. ಆದ್ರೆ ಆ ಒಂದು ಕೆಟ್ಟ ಘಟನೆಗಳು ಅವರನ್ನ ಸಹ ಬೆಂಬಿಡದೆ ಕಾಡ್ತಾ ಇರತ್ತೆ. ಅವ್ರ ಮನೆಯಲ್ಲೂ ಇಲ್ಲ ಯಾರ್ದಾರು ಒಂದು ಸಾವಾಗತ್ತೆ, ಇಲ್ಲ ಯಾರ್ದಾರು ಒಂದು ಆತ್ಮಹತ್ಯೆ ಆಗತ್ತೆ. ಈ ರೀತಿಯಾಗಿ ಆ ಮನೆಗೆ ಬಂದವರೆಲ್ಲ ಏನಾದ್ರೂ ಆಗಿ ಸಾಯ್ತಾನೆ ಇರ್ತಾರೆ.
ಈ ರೀತಿ ಆಗ್ತಿರ್ಬೇಕಾದ್ರೆ ಜನರಿಗೆ ನಿಜಕ್ಕೂ ಹೇಳ್ಬೇಕಂತಂದ್ರೆ ಅಲ್ಲಿ ಓಡಾಡೋಕ್ಕೂ ಕೂಡ ತುಂಬಾ ಭಯ ಪಡ್ತಿದ್ದಾರೆ. ಜೊತೆಗೆ ಆ ಮನೆ ಓನರ್ ಅನ್ಕೋತಾನೆ ಈ ಒಂದು ಮನೆನ ನಾವು ನೆಲಸಮ ಮಾಡಬೇಕು ಅಂತ. ಯಾಕಂದ್ರೆ ಈ ಮನೆಗೆ ಯಾರು ಕೂಡ ಬಾಡಿಗೆಗೆ ಇರೋಕ್ ಬರ್ತಾ ಇಲ್ಲ. ಬಂದವರೆಲ್ಲ ಏನಾದ್ರೂ ಆಗಿ ಆತ್ಮಹತ್ಯೆಯನ್ನು ಮಾಡ್ಕೊಂಡು ಅಥವಾ ಕೊಲೆ ಆಗೋ ಏನಾಗಿ ಒಬ್ರು ಸಾಯ್ತಿದ್ದಾರೆ. ಇಂಥ ಒಂದು ಮನೆನ ನಾವು ಇಟ್ಕೊಳ್ಳೋದು ಬೇಡ, ನೆಲಸಮ ಮಾಡಬೇಕು ಅಂತ ಹೇಳ್ಬಿಟ್ಟು ನೆಲಸಮ ಮಾಡೋಕ್ಕೂ ಸಹ ಆರ್ಡರ್ನ ಮಾಡ್ತಾನೆ. ಆದ್ರೆ ಯಾರು ಕೂಡ ಆ ಒಂದು ಮನೆನ ಕ್ಲೋಸ್ ಮಾಡಕ್ ಬರೋದೇ ಇಲ್ಲ. ಈ ರೀತಿಯಾಗಿ ಇಷ್ಟು ಭಯಂಕರವಾದ ಒಂದು ಮನೆ ಆ ಹೈದರಾಬಾದ್ನಲ್ಲಿ ಇದೆ. ಈ ಮನೆ ಬಗ್ಗೆ ಈಗಲೂ ಸಹ ನೀವು ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿ. ನೈಜವಾದ ಘಟನೆಯನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಾನು ಆಗ್ಲೇ ಹೇಳಿದೆ, ಈ ಒಂದು ಮನೆ ಹೆಸರು ಡೆಡ್ ಲಾಕ್ ಗರ್ ಅಂತ ಹೇಳ್ಬಿಟ್ಟು. ನೀವು ಹೋಗಿ ಅದೇ ಟೈಟಲ್ನ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಖಂಡಿತ ನಿಮಗೆ ಆ ಮನೆಯ ಕಂಪ್ಲೀಟ್ ಸ್ಟೋರಿ ಬರುತ್ತೆ. ಅದೇ ಸ್ಟೋರಿಯನ್ನ ನಾನು ಇವತ್ತು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀನಿ. ಐ ಥಿಂಕ್ ವಿಡಿಯೋ ತುಂಬಾನೇ ಚಿಕ್ಕದಾಗಿತ್ತು. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆ ತನಕ ನೋಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಐ ಥಿಂಕ್ ಈ ವಿಡಿಯೋ ಇಷ್ಟ ಆಗಿದೆ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡೋದನ್ನ ಮರಿಲೇಬೇಡಿ. ಮತ್ತೆ ನಾನು ಇನ್ನಷ್ಟು ರೋಚಕ ಮಾಹಿತಿಗಳನ್ನ ನಿಮ್ಮ ಮುಂದೆ ಹೊತ್ತು ಬರ್ತೀನಿ. ಅಲ್ಲಿವರೆಗೂ ನಮ್ಮ ಈ ಸುಂದರ ಚರಿತ್ರೆಯನ್ನ ನೋಡ್ತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ರಿಗೂ ಧನ್ಯವಾದಗಳು ವೀಕ್ಷಕರೇ.